ಮಂಡ್ಯದಲ್ಲಿ ಕೆಲ ಕಾಂಗ್ರೆಸ್ಸಿಗರ ಮುಂದೆ ನಾನು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ಜೊತೆಗೆ ಭಿಕ್ಷೆಯನ್ನು ಕೂಡ ಬೇಡೋದಿಲ್ಲ ಅಂತ ಹೇಳಿ ಇದೀಗ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಕೆಲ ಕಾಂಗ್ರೆಸ್ಸಿಗರ ಮುಂದೆ ಹೋಗಿ ನಾನು ಭಿಕ್ಷೆ ಬೇಡಲ್ಲ. ಮಂಡ್ಯದಲ್ಲಿ ಕೆಲ ಕಾಂಗ್ರೆಸ್ಸಿಗರು ಹಿಂಬಾಗಿಲಿನಿಂದ ತುಂಬಾನೇ ಮುಂದೆ ಹೋಗಿದ್ದಾಗಿದೆ. ಸ್ವಾಭಿಮಾನ ಕಳೆದುಕೊಂಡು ನಾನು ಅವರ ಮುಂದೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ನನಗೆ ಬೆನ್ನಿಗೆ ಚೂರಿಯಲ್ಲ, ನನಗೆ ನನ್ನ ಕಾರ್ಯಕರ್ತರೇ ಸಾಕು, ಅವರೇ ಸಮರ್ಥರಾಗಿದ್ದಾರೆ. ಮೂಲ ಕಾಂಗ್ರೆಸ್ಸಿಗರು ನಿಖಿಲ್ಗೆ ಆಶೀರ್ವಾದವನ್ನ ಮಾಡಿದ್ದಾರೆ ಅಂತ ಹೇಳಿ ಪದ್ಮನಾಭನಗರದಲ್ಲಿ ರೆಬಲ್ ಕಾಂಗ್ರೆಸ್ಸಿಗರಿಗೆ ಸಿಎಂ ಕುಮಾರಸ್ವಾಮಿ ಈ ರೀತಿಯಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ, ಹಾಸನದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ. ಮಂಡ್ಯದಲ್ಲಿ ಪಾಪ ಕೆಲವು ನಾಯಕರುಗಳು ಬಹಳ ಮುಂದೆ ಹೋಗ್ಬಿಟ್ಟಿದ್ದಾರೆ, ಹಿಂಬಾಗಿಲಿನಿಂದ ಮುಂದೆ ಹೋಗ್ಬಿಟ್ಟಿದ್ದಾರೆ. ಅಂಥವ್ರ ಜೊತೆ ನಾನು ಚರ್ಚೆ ಮಾಡ್ತಕ್ಕಂಥದ್ದು ಈಗ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ನನ್ನಲ್ಲಿರ್ತಕ್ಕಂಥ ಮಾಹಿತಿ ಏನಿದೆ, ನನ್ನ ಕಾರ್ಯಕರ್ತರು ಸಮರ್ಥರಿದ್ದಾರೆ. ಬೆನ್ನಿಗೆ ಚೂರಿ ಆಗ್ತಕ್ಕಂಥವ್ರನ್ನ ನಂಬೋದ್ರ ಬದಲು ಯಾರು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಾರೆ, ನಾನು ಎಲ್ರಿಗೂ ದೋಷ ಕೊಡೋದಿಲ್ಲ. ಅಲ್ಲಿ ಒರಿಜಿನಲ್ ಕಾಂಗ್ರೆಸ್ನವ್ರು ಏನಿದ್ದಾರೆ ಅವರಲ್ಲಿ ಸಾಕಷ್ಟು ಜನ ನಮ್ಮ ಪರವಾಗಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು. ಆದರೆ ಅಲ್ಲಿ ಕೆಲವರಿದ್ದಾರೆ, ಗೊತ್ತಿದೆ ನನಗೆ. ನಾನು ನನ್ನ ಸ್ವಾಭಿಮಾನ ಕಳ್ಕೊಂಡು ಅವ್ರ ಮುಂದೆ ಹೋಗಿ ಬೇಡ್ಕೊಳ್ತಕ್ಕಂಥ ಪರಿಸ್ಥಿತಿ ನನಗೆ ಬರೋದೂ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಮೂಲ ಕಾಂಗ್ರೆಸ್ಸಿಗರು ಏನಿದ್ದಾರೆ ಹಲವಾರು ಜನ ಇವತ್ತು ಪ್ರೀತಿಯಿಂದ ಹಾರೈಸಿದ್ದಾರೆ. ಉದಾಹರಣೆಗೆ ಜಿ ಮಾದೇಗೌಡರು, ನಿಖಿಲ್ ಅವರಿಗೆ ದೇವೇಗೌಡರು ಸಮಕಾಲೀನರವರು ಸಂಪೂರ್ಣವಾಗಿ ಮನಸ್ತೃಪ್ತಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಆತ್ಮಾನಂದ ಅವರು ಮಾಡಿದ್ದಾರೆ. ಇನ್ನೂ ಹಲವಾರು ಮನೆಗಳಿಗೆ ಹೋಗಿದ್ದಾನೆ ನಿಖಿಲ್. ಇವತ್ತು ನಮ್ಮ ಕೃಷ್ಣ ಅವರು ಸ್ಪೀಕರ್ ಅವರಿದ್ದರು, ಮಾಜಿ ಸ್ಪೀಕರ್ ಅವರು ನಮ್ಮಲ್ಲೇ ಇದ್ದವರು, ಅವರು ರಾಜಕೀಯದಿಂದ ಸ್ವಲ್ಪ ನಿರ್ಲಿಪ್ತವಾಗಿ ದೂರ ಇದ್ದಾರೆ. ಅವರು ಸಂಪೂರ್ಣವಾಗಿ ಆಶೀರ್ವಾದ ಮಾಡಿದ್ದಾರೆ. ಅವನು ಯಾರ್ಯಾರನ್ನ ಭೇಟಿ ಮಾಡಬೇಕು ಈಗಾಗಲೇ ಕಾಂಗ್ರೆಸ್ನ ನಾಯಕರುಗಳನ್ನು ಭೇಟಿ ಮಾಡಿದ್ದಾನೆ. ಆದರೆ ಕೆಲವರು ಈಗಾಗಲೇ ಪಾಪ ಮುಂದುವರೆದು ಬಿಟ್ಟಿದ್ದೇವೆ, ನಾವು ಬರಲಿಕ್ಕೆ ಹೇಗಾಗುತ್ತೆ ಅಂತಕ್ಕಂಥದ್ದು ಏನಿದೆ, ಈಗಲೂ ಅವ್ರಿಗೆ ಹೇಳ್ತಕ್ಕಂಥದ್ದು ಪಶ್ಚಾತ್ತಾಪ ಆಗಿದೆ. ಯಾರು ರಾಜಕೀಯದಲ್ಲಿ ಶತ್ರುಗಳು ಮಿತ್ರರು ಅಂತಕ್ಕಂಥದ್ದಿಲ್ಲ. ಕಾಂಗ್ರೆಸ್ನಲ್ಲಿ ಇವತ್ತು ತೀರ್ಮಾನ ಮಾಡಿದ್ದಾರೆ, ಮಂಡ್ಯ ಒಂದು ಕ್ಷೇತ್ರ ಬಿಟ್ಟುಕೊಟ್ಟಿದ್ದಾರೆ ಮೈತ್ರಿ ಸರ್ಕಾರದಲ್ಲಿ. ಇವರು ಇವರದೇ ಆದಂಥ ಹಠದ ಸ್ವಭಾವದಿಂದ ಏನೋ ಹಿಂದಿನ ದ್ವೇಷ ತೀರಿಸ್ಕೊತೀವಿ ಅಂತ ಹೇಳಿ ಹೋಗೋದಾದರೆ ಸಂತೋಷ. ಅವ್ರು ಎಲ್ಲಿ ಬೇಕಾದ್ರೂ ಕೆಲಸ ಮಾಡಬೇಕು. ಇವಾಗ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್. ಮೈತ್ರಿ ಧರ್ಮ ಎತ್ತ ಸಾಗುತ್ತಿದೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಸಿಎಂ ಕುಮಾರಸ್ವಾಮಿ ಅವರ ಹೇಳಿಕೆಯನ್ನ ಗಮನಿಸಿದ್ರೆ. ಯಶೋಧ, ಹೌದು. ಯಾಕಂತಂದ್ರೆ ಬಹಿರಂಗವಾಗಿ ಕೆಲವರು ಕಾಂಗ್ರೆಸ್ನ ಮಾಜಿ ಶಾಸಕರು ಸುಮಲತಾ ಅಂಬರೀಶ್ ಪರವಾಗಿ ನಿಂತಿರುವಂತದ್ದು ಎಷ್ಟೊಂದ್ ಕಡೆ ಮೈತ್ರಿ ಧರ್ಮ ಆದ್ರೂ ಕೂಡ ಕೆಲವೊಂದು ಮಾಜಿ ಶಾಸಕರು ಈ ರೀತಿಯಾಗಿ ನಿಂತಿರೋದು ಕುಮಾರಸ್ವಾಮಿ ಅವರಿಗೆ ಸಿಟ್ಟನ್ನ ತರಿಸಿದೆ ಅಂತ ಹೇಳ್ಬೋದು. ಸೊ ಹಾಗಾಗಿನೇ ಕುಮಾರಸ್ವಾಮಿ ಅವರು ನೇರವಾದಂತಹ ವಾಗ್ದಾಳಿಯನ್ನ ಆ ಮಾಜಿ ಶಾಸಕರ ವಿರುದ್ಧ ಮಾಡಿರುವಂತದ್ದು. ಬೆನ್ನಿಗೆ ಚೂರಿ ಹಾಕುವಂತಹ ಅವರ ಜೊತೆ ನಾನು ಮಾತನಾಡುವಂತಹ ಅವಶ್ಯಕತೆ ಇಲ್ಲ, ಕಾರ್ಯಕರ್ತರು ನನ್ನ ಜೊತೆಗಿದ್ದಾರೆ, ಕಾರ್ಯಕರ್ತರೇ ನಮ್ಗೆ ಭರವಸೆ ಇದೆ, ಅವರೇ ನಮ್ಮನ್ನ ಗೆಲ್ಲಿಸ್ತಾರೆ ಅನ್ನುವಂತಹ ಮಾತುಗಳನ್ನ ಕುಮಾರಸ್ವಾಮಿ ಅವರು ಹೇಳಿದ್ರು. ಅಲ್ಲದೆ ಯಾರ ಮನೆ ಬಾಗಿಲಿಗೂ ಕೂಡ ನಾನು ಭಿಕ್ಷೆನ ಬೇಡ್ಲಿಕ್ಕೆ ಹೋಗೋದಿಲ್ಲ ಅನ್ನೋ ಮೂಲಕ ಏನು ಕಾಂಗ್ರೆಸ್ನ ಕೆಲ ಮಾಜಿ ಶಾಸಕರು ಸುಮಲತಾ ಅವರ ಬೆಂಬಲಕ್ಕೆ ನಿಂತಿದ್ದಾರೆ, ಅವ್ರಿಗೆ ನೇರವಾದಂತಹ ಎಚ್ಚರಿಕೆ ಜೊತೆಗೆ ಟಾಂಗ್ ಅನ್ನು ಕೂಡ ನೀಡಿರುವಂತದ್ದು. ಯಶೋಧ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್.